ಭೂಗಳ್ಳರ ಕಣ್ಣು ಸರ್ಕಾರಿ ಗೋಮಾಳ ಜಮೀನಿನ ಮೇಲೆ. ಸರ್ಕಾರಿ ಕಂದಾಯ ಅಧಿಕಾರಿಗಳ ಏನು ಕೆಲಸ ಮಾಡ್ತಾರೆ ಅಂದ್ರೆ ನಮಗಂತೂ ಗೊತ್ತಾಗ್ತಲ್ಲ. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮಾರ್ಜೇನಲ್ಲಿ ಕಂದಾಯ ವೃತ್ತದ ಸರ್ಕಾರಿ ಗೋಮಾಳ ಜಮೀನಿನ ಸರ್ವೆ ನಂಬರ್ 103ರಲ್ಲಿ ಸುಮಾರು 45-50 ಎಕರೆ ಇರ್ಬೋದು. ಆ ಕಡೆ ಒಂದು ಬೆಟ್ಟ ಇದೆ, ಈ ಕಡೆ ಎಲ್ಲಿ ನೋಡೋ ಇದಿದೆ. ಆದರೆ ಈ ತಿಪ್ಪೇನಹಳ್ಳಿ ಗ್ರಾಮದ ಟೊಮಾಟೊ ಮಂಡಿ ಮಾಲೀಕರಾದಂತಹ ನಾಗೇಶ್ ಎಂಬುವರು ಅಕ್ರಮವಾಗಿ ಗೋಮಾಳ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು 15-20 ಎಕರೆ ಇದೆ. ನಾವು ಮಾನ್ಯ ತಹಶೀಲ್ದಾರರಿಗೆ, ಇಲ್ಲಿನ ವೇಮಗಲ್ ನಾಡ ಕಚೇರಿ ಉಪ ತಹಶೀಲ್ದಾರರಿಗೆ, RIಗೆ, VA ಅವರಿಗೆ ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ. ನೀವು ಏನು ಇವತ್ತು ನಾಗೇಶ್ ಅವರು 15-20 ಎಕರೆ ಏನು ವ್ಯವಸಾಯ ಮಾಡ್ತಾ ಇದ್ದಾರೆ, ಪಪ್ಪಾಯಿ ಹಾಕಿದ್ದಾರೆ, ಟೊಮಾಟೊ ಹಾಕಿದ್ದಾರೆ, ಇದಕ್ಕೆ ನಾವು ಅವ್ರು ಬೆಂಬಲವಾಗಿ ನಿಲ್ತೀವಿ. ಆದರೆ ಅವ್ರಿಗೆ ದಾಖಲೆ ಇದೆಯಾ? ಗೋಮಾಳ ಜಮೀನನ್ನು ಅವರು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡೋದಕ್ಕೆ ಅವ್ರ ಹತ್ರ ದಾಖಲೆ ಇದೆಯಾ? ದಾಖಲೆ ಇದೆ ಇಲ್ಲ ಯಾರಿಗಾರು ಮಂಜೂರಾಗಿದೆಯಾ? ಸಾಗುವಳಿ ಚೀಟಿ ಕೊಟ್ಟಿದ್ದೀರಾ? ಅದು ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ? ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ರೈತ ಕೂಲಿ ಕಾರ್ಮಿಕರು 50, 53, 57 ಹಾಕ್ಕೊಂಡು ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ರೆ ದರ್ಖಾಸ್ತ್ ಕಮಿಟಿ ಬರ್ತದೆ, ನಮಗೇನೋ ನಮ್ಗೆ ಮಂಜೂರು ಮಾಡ್ತಾರೆ ಜಮೀನು. ಅವ್ರು ಹಾಕ್ಕೊಳ್ಳೋಕೆ ಎಲ್ಲಿ ಜಾಗ ಇಲ್ಲ. ಆದರೆ ಬಲಾಢ್ಯರು ಎಷ್ಟು ಬೇಕಾದ್ರೂ ಒತ್ತುವರಿ ಮಾಡ್ಕೋಬೋದಾ? ನಾವು ನಾಗೇಶ್ ಅವರು ಭೂಮಿ ಕಬಳಿಕೆ ಮಾಡ್ತಾ ಅಂತ ಹೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಏನು ಗೊತ್ತಾ, ಅವರು ವ್ಯವಸಾಯ ಮಾಡಿದಾರಲ್ಲ, ಎಷ್ಟು ವ್ಯವಸಾಯ ಮಾಡಿದಾರೆ ಗೋಮಾಳ ಜಮೀನೆಲ್ಲ ಅವ್ರಿಗೆ ಮಂಜೂರು ಹಾಕಿದ್ಯಾ? ಇಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ? ಯಾರು ಅರ್ಜಿ ಹಾಕಿದ್ದಾರೆ? ಅದು ಸಮಗ್ರವಾಗಿ ತನಿಖೆ ಆಗಬೇಕು. ಊರುಗಳಲ್ಲಿ ಇವತ್ತು ವ್ಯವಸಾಯನೂ ಮಾಡೋಕ್ಕಾಗ್ತಿಲ್ಲ, ಬಡವರು, ಭೂಮಿನೂ ಇಲ್ಲ, ಈ ಕಡೆ ಜಾನುವಾರುಗಳು ಮೇಯ್ಸೋಕ್ಕೂ ಇಲ್ಲ. ಆದರೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಮನೆ ಗೌರವಾನ್ವಿತ ನ್ಯಾಯಾಲಯ ಏನೈತೆ, ಜಾನುವಾರುಗಳಿಗೆ ತಕ್ಕಂತೆ ಗೋಮಾಳ ಜಮೀನನ್ನು ಮಂಜೂರು ಮಾಡಬೇಕು, ಮೀಸಲಿಡಬೇಕು, ಆ ನಂತರ ಯಾರಿಗಾರು ಮಂಜೂರು ಮಾಡ್ಬೋದು. ಆದರೆ ಇವತ್ತು ಅವರು ಬಲಾಢ್ಯರು ಅಂತೇಳೋ ಇಲ್ಲ ಅವ್ರಿಗೆ ರಾಜಕೀಯ ಬೆಂಬಲ ಇದೆ ಅಂತೂ ಗೊತ್ತಿಲ್ಲ. ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಮತ್ತು RI VA ಅವರವರೇ, ನಾವು ನಿಮಗೆ ರೈತ ಸಂಘದಿಂದ ಮನವಿ ಮಾಡ್ತಾ ಇದ್ವಿ. ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 103ರಲ್ಲಿರುವಂಥ ಸುಮಾರು ನನ್ನ ಪ್ರಕಾರ 40-50 ಎಕರೆ ಇದೆ. ಅದರಲ್ಲಿ ಒಂದು 25 ಎಕರೆ ಒತ್ತುವರಿ ಮಾಡಿಕೊಂಡು ಆ ಕಡೆ ಕಾಂಪೌಂಡ್ ಈ ಕಡೆ ಕಾಂಪೌಂಡ್ ಹಾಕಿ ಬೆಳೆಗಳು ಬೆಳೀತಾ ಇದ್ದಾರೆ. ಅವರಿಗೆ ಈ ಕೂಡಲೇ ನಾವು ನಮ್ಮ ರೈತ ಸಂಘದಿಂದ ನಿಮಗೆ ದೂರು ಕೊಡ್ತೀವಿ. ಅವರಿಗೆ ನೋಟಿಸ್ ನೀಡುವ ಮುಖಾಂತರ ಅವರ ಹತ್ರ ಇರುವ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ಎಲ್ಲ ಮೂಲ ಅಂದರೆ ದಾಖಲೆಗಳಿದ್ದರೆ ಅದರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಆದರೆ ದಾಖಲೆಗಳಿಲ್ಲದೆ ಗೋಮಾಳ ಜಮೀನಲ್ಲಿ ಅಕ್ರಮವಾಗಿ ಏನು ಒತ್ತುವರಿ ಮಾಡಿಕೊಂಡು ಬೆಳೆ ಮಾಡ್ಕೊಂಡಿದ್ರೆ ಅವ್ರಿಗೆ ನೋಟಿಸ್ ನೋಡಿ ಸರ್ವೆ ಮಾಡಿಸಿ ಗೋಮಾಳ ಜಮೀನನ್ನು ತೆರವುಗೊಳಿಸಿ, ಇಲ್ಲ ಸುತ್ತಮುತ್ತಲ ಗ್ರಾಮಗಳ ಜಾನುವಾರುಗಳಿಗೆ ಮೀಸಲಿಡಬೇಕು, ಇಲ್ಲೆಲ್ಲ ಬಡಬಗ್ಗರಿಗೆ 1-2 ಎಕರೆ ಮಂಜೂರು ಮಾಡಬೇಕು. ಇಲ್ಲವಾದರೆ ಖಂಡಿತವಾಗಲೂ ದಾಖಲೆಗಳ ಸಮೇತ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಸರ್ಕಾರಿ ಗೋಮಾಳ ಜಮೀನು 103 ಸರ್ವೆ ನಂಬರಲ್ಲಿನ ಸುಮಾರು 40-50 ಎಕರೆ ಉಳಿಸಲು ನಾವು ವೇಮಗಲ್ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.